ಹಲೋ ಫ್ರೆಂಡ್ಸ್, ಇವತ್ತು ನಾವು ನೋಡೋಣ 30ನೇ ತಾರೀಕಿನ ಸಂಜೆ ಸಂಚಿಕೆ ಆಸೆ ಏನಾಗಿದೆ ಅಂತ. ಮೀನಾಗಿ ವಿಷಯ ತಿಳಿಸೋದಕ್ಕೋಸ್ಕರ ಶ್ರುತಿ ರವಿ ಜೊತೆ ಜಗಳ ಆಡ್ಕೊಂಡು ಸೀದಾ ಮೀನ ಮನೆಗೆ ಬರ್ತಾರೆ. ಹಾಗೇನೆ ಮೀನನ ಹತ್ರ ರವಿನ ಪ್ರೀತಿಸ್ತಾ ಇರೋ ವಿಷಯನ ತಿಳಿಸಿದ್ರಿಂದ ಮೀನಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ. ಹಾಗೆ ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತೀವಿ ಅಂತ ಕೂಡ ಹೇಳ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡಂತ ಮೀನಾ ನಮ್ಮ ಮಾವನ ಹತ್ರ ಹೇಳಿದ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗುತ್ತಲ್ವಾ, ಸುಮ್ನೆ ಅವ್ರಿಗೆ ಯಾಕೆ ನೀವು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇರೋದು, ಅದೆಲ್ಲ ತಪ್ಪಲ್ವಾ, ನೀವೇ ಹೋಗಿ ಮದುವೆ ಮಾಡ್ಕೊಳ್ಳೋದು ಅದೆಲ್ಲ ಬೇಡ. ನೀವೊಂದ್ ಕೆಲಸ ಮಾಡಿ, ನಮ್ಮ ಮಾವನ ಹತ್ರ ಈ ವಿಷಯನ ಹೇಳಿ ಅವರೇ ಮುಂದೆ ನಿಂತು ನಿಮ್ ಮದುವೆ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಹಾಗೆ ಈ ಕಡೆ ರೋಹಿಣಿ ಆಗಿ ಅವ್ರ ಅತ್ತೆ ಶಾಂತಿನ ತೋರಿಸ್ತಾರೆ. ಆಲ್ರೆಡಿ ಆ ಬ್ಯೂಟಿ ಪಾರ್ಲರ್ ನ ಹೊಸ ಓನರ್ ಬಂದಿರೋ ಅಂತ ವಿಷಯನ ರೋಹಿಣಿ ಫ್ರೆಂಡ್ ಪೂಜಾ ಬಂದು ರೋಹಿಣಿಗೆ ಹೇಳಿದ್ರಿಂದ ಅತ್ತೆ ಈ ಒಂದು ರೂಮಲ್ಲಿ ಬೇಡ, ನಿಮ್ಗೆ ಮಸಾಜ್ ಮಾಡೋದು ಸಪರೇಟ್ ಆಗಿ ಕರ್ಕೊಂಡು ಹೋಗೋಣ, ಇಲ್ಲಿ ತುಂಬಾ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಅಂತ ಹೇಳಿದ್ರಿಂದ ಇವ್ರು 3 ಜನರು ಕೂಡ ಶಾಂತಿನ ಕರ್ಕೊಂಡು ಒಂದ್ ಸಪರೇಟ್ ರೂಮ್ ಬರ್ತಾರೆ. ಹಾಗೇನೆ ರೋಹಿಣಿ ಓನರ್ ನ ಮಾತಾಡ್ಸೋದಕ್ಕೆ ಅಂತ ಬಂದಾಗ ಅಕೌಂಟ್ಸ್ ಬುಕ್ ಕೊಡು, ನಾನು ನೋಡ್ತೀನಿ ಅಂತ ಓನರ್ ಇಸ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಈ ಕಡೆ ಪೂಜಾ ಶಾಂತಿಯ 2 ಕಣ್ಣಿಗೂ ಕೂಡ ಸೌತೆಕಾಯಿ ಇಟ್ಟು ಮಸಾಜ್ ಮಾಡ್ತಾ ಇರ್ತಾರೆ. ಹಾಗೆ ರೋಹಿಣಿ ಮಸಾಜ್ ಮಾಡಿಸ್ಕೊಳ್ತಾ ನಿಮ್ ಕಡೆ ಯಾವ್ದಾದ್ರು ಮಲೇಷಿಯಾ ಸಂಬಂಧ ಇದ್ರೆ ಹೇಳಮ್ಮ, ನಿಮ್ ಕಡೆ ಅಂತಂದ್ರೆ ಪೂಜಾನ್ ತೋರಿಸ್ಬಿಟ್ಟಿಯಾ, ನಮ್ಗೆ ಈ ತರ ಎಲ್ಲ ಬಡವ್ರ ಹುಡುಗಿ ಬೇಡ, ಯಾರಾದ್ರೂ ಶ್ರೀಮಂತರು ಹುಡುಗಿ ಇದ್ರೆ ಹೇಳು, ನಿಮ್ ತರನೇ ಶ್ರೀಮಂತೇನ ಅಂತ ಹೇಳ್ತಾ ಇರ್ತಾಳೆ. ಸೊ ಇದನ್ನ ಕೇಳಿಸ್ಕೊಳ್ತಾ ಇದ್ದಂತ ಪೂಜಾಗೆ ತುಂಬಾ ಕೋಪ ಬಂದ್ರು ಕೂಡ ಏನು ಮಾಡೋಕ್ ಆಗ್ದಿರೋ ಅಂತ ಪರಿಸ್ಥಿತಿಲಿ ಇರ್ತಾರೆ. ಅಷ್ಟ್ರೊಳಗಾಗ್ಲೇನೆ ಈ ಬ್ಯೂಟಿ ಪಾರ್ಲರ್ ನ ಹೊಸ ಓನರ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಈ ರೀತಿ ಫೋನ್ ಕಾಲ್ ಬಂದಿದ್ರಿಂದ ಅಲ್ಲಿದ್ದಂತ ರೋಹಿಣಿ ಅವ್ರ ಅತ್ತೆಗೆ ಅವಳೇ ಮಸಾಜ್ ಮಾಡ್ತಾ ಇದೀನಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಅವ್ರ ಅತ್ತೆ ಕೇಳ್ತಾ ಇದ್ದಂತ ಪ್ರಶ್ನೆಗೆ ಅವ್ರ ಅತ್ತೆ ಕಣ್ಣಿಗೆ ಹಾಕಿರುವಂತ ಸೌತೆಕಾಯಿ ತೆಗೆಯೋಷ್ಟ್ರೊಳಗಡೆ ರೋಹಿಣಿನೇ ಬಂದು ಉತ್ತರ ಕೊಡ್ತಾಳೆ. ಹಾಗೆ ಈ ಕಡೆ ಮೀನಾ ಹಾಗೇನೆ ಶ್ರುತಿನ ತೋರಿಸ್ತಾರೆ. ಶ್ರುತಿ ತನ್ ಯಾರ್ ಮಗಳು ಅನ್ನೋದನ್ನ ಮೀನನ್ ಹತ್ರ ಹೇಳ್ಕೊಂಡಿದ್ರಿಂದ ಮೀನನ್ಗೆ ಇನ್ನೂ ಗಾಬರಿ ಜಾಸ್ತಿ ಆಗತ್ತೆ. ಯಾಕೆಂತಂದ್ರೆ ಆಲ್ರೆಡಿ ನಿಮ್ಮ ಅಪ್ಪನೇ ನಮ್ಮ ಮಾವನ್ನ ಕೋರ್ಟ್ ಮೆಟ್ಲು ಹತ್ತೋ ಹಾಗೆ ಮಾಡಿದ್ರು, ಅಂತದ್ರಲ್ಲಿ ಅವ್ರಿಗೆ ಮದ್ವೆಗೆ ಒಪ್ಕೊಳ್ಳೋ ಡೌಟ್ ಇದೆ ಅಂತ ಮೀನಾ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡ ಶ್ರುತಿ ಹಾಗಿದ್ರೆ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗೋದೇ ಬೆಸ್ಟ್ ಅನ್ಸುತ್ತೆ ಅಂತ ಹೇಳಿದ್ರಿಂದ ರೋಹಿಣಿಗಂತೂ ಇನ್ನೂ ಜಾಸ್ತಿ ಶಾಕ್ ಆಗುತ್ತೆ. ಹಾಗೆ ಅದೆಲ್ಲ ಬೇಡ, ಕೂತ್ ಮಾತಾಡಿದ್ರೆ ಎಲ್ಲ ಸರಿ ಹೋಗ್ಬೋದು ಅಂತ ಹೇಳ್ತಾರೆ. ಹಾಗೇನೆ ಶ್ರುತಿ ನಾನು ರವಿನ್ ಬಿಟ್ರೆ ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಹೇಳಿ ಸೀದಾ ಮನೆಯಿಂದ ಹೋಗೋಷ್ಟ್ರೊಳಗಾಗ್ಲೇನೆ ರೋಹಿಣಿ ಹಾಗೆ ಶಾಂತಿನೂ ಕೂಡ ಬರ್ತಾರೆ. ಸೊ ಅವ್ರು ಬಂದಿರೋದನ್ನ ಇವರಿಬ್ರು ಕೂಡ ಅಬ್ಸರ್ವ್ ಮಾಡೋದಿಲ್ಲ. ಶ್ರುತಿ ಸೀದಾ ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಅವಳನ್ನ ನೋಡಿದಂತ ಶಾಂತಿ ಇವಳು ನೋಡ್ತಾ ಇದ್ರೆ ಯಾರು ಶ್ರೀಮಂತರ ಮಗಳು ಅನಿಸ್ತಾ ಇದೆ, ಯಾರಿರ್ಬೋದು ಇವಳು ಅಂತ ಏನು ಮೀನಾ ಬರ್ತಾ ಇದ್ದಂಗೆ ಮೀನನ್ ಕೇಳ್ತಾಳೆ. ಆದ್ರೆ ಮೀನಾ ಅವಳು ನನ್ನ ಫ್ರೆಂಡ್ ಅತ್ತೆ ಅಂತ ಹೇಳಿ ಅಲ್ಲಿಂದ ಜಾರ್ಕೊಂಡು ಹೊರಟೋಗ್ತಾಳೆ. ಮೀನನ್ ನೋಡ್ತಾ ಇದ್ರೆ ಇಂಥ ಶ್ರೀಮಂತರು ಫ್ರೆಂಡ್ ಇರೋದಕ್ ಸಾಧ್ಯನಾ ಅಂತ ಶಾಂತಿ ಹಾಗೆ ರೋಹಿಣಿ ಇಬ್ರು ಕೂಡ ಮಾತಾಡ್ಕೊಳ್ತಾರೆ. ಮನೆಗ್ ಬಂದಂತ ಶ್ರುತಿ ಅವ್ರ ಅಪ್ಪ ಅಮ್ಮನ ಮೇಲೆ ತುಂಬಾನೇ ಕೋಪ ಮಾಡ್ಕೊಳ್ತಾಳೆ. ಯಾರನ್ನ ಕೇಳಿ ಹುಡ್ಗನ್ ನೋಡಿದ್ರೆ ನೀವು ನನ್ ಪರ್ಮಿಷನ್ ತಗೊಬೇಕಾಗಿತ್ತು ಅಂತ. ಆದ್ರೆ ಅವ್ರಮ್ಮ ನಿಮ್ಮ ಅಪ್ಪ ಅಮ್ಮ ನಾವು ನಿನಗ್ ಒಳ್ ನೋಡೋಂತ ಅಧಿಕಾರ ನಮ್ಗಿದೆ ಅಂತ ಹೇಳುವಾಗ ಶ್ರುತಿ ಆ ಅಧಿಕಾರನ ನಾನು ನಿಮಗ್ ಕೊಟ್ಟಿಲ್ಲ ಅಂತ ತುಂಬಾ ಜೋರ್ ಮಾಡಿ ಹೇಳ್ತಾಳೆ. ಸೊ ಅಲ್ಲಿಗೆ ಇವತ್ತಿನ ಸಂಜೆ ಎಪಿಸೋಡ್ ಮುಗ್ದಿದೆ. ನಿಮ್ಗೆ ಈ ವಿಡಿಯೋ ನೋಡಿದ್ಮೇಲೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಸೊ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಟಾಟಾ, ಬಾಯ್.